Hello students, myself Professor R.S. Sudpudi from BLDS College Jamkandi. Welcome to my e-learning class. I am dealing with the valuation of goodwill chapter under corporate accounting. Please like, share and subscribe my channel. What is goodwill? Goodwill is the present value of firm's anticipated excess earnings. According to Kohler, goodwill is the current value of expected future income in excess of normal return on investment in a net tangible assets. It is the current value of expected future income ಅಂತ ಹೇಳಿ ಹೇಳ್ತಾರೆ ಕೋಲರ್ ಅವರು. ನಾರ್ಮಲ್ ರಿಟರ್ನ್ ಏನೈತಲ್ಲ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಮೇಲೆ ಅದಕ್ಕಿನ್ನೂ ಹೆಚ್ಚಿಗಿರ್ತೈತಿ ಕರೆಂಟ್ ವ್ಯಾಲ್ಯೂ ಅಂತ ಹೇಳಿ ಹೇಳ್ತಾರಲ್ಲೇ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ explaining about the types of goodwill. Depending upon the valuation, there are two types of goodwill. One is purchased goodwill, another is non-purchased goodwill. Purchased goodwill arises when a business concern is purchased and the purchase consideration paid exceeds the fair value of the separable net assets acquired. ಪರ್ಚೇಸ್ಡ್ ಗುಡ್ವಿಲ್ ಅಂತಂತಂದ್ರೆ ಯಾವಾಗ ಒಂದು ಬಿಸ್ನೆಸ್ ಪರ್ಚೇಜ್ ಆಗ್ತೈತಿ, ಖರೀದಿ ಮಾಡ್ತಾರ, ಪರ್ಚೇಜ್ ಕನ್ಸಿಡರೇಷನನ್ನು ಕೊಟ್ಟ ಆ ಹೊತ್ನಾಗ ಅರೈಸ್ ಆಗ್ತೈತಿ ಅಂತ ಹೇಳಿ ಹೇಳ್ತೇವೆ. ಬಟ್ ಇಟ್ ಶುಡ್ ಎಕ್ಸೀಡ್ ದ ಫೇರ್ ವ್ಯಾಲ್ಯೂ ಆಫ್ ದ ಸೆಪ್ರೇಬಲ್ ನೆಟ್ ಅಸೆಟ್ಸ್ ಅಂತ ಹೇಳಿ ಹೇಳಾಕತ್ತೇವೆ. ಸೆಪ್ರೇಬಲ್ ನೆಟ್ ಅಸೆಟ್ಸ್ ಅಂದರೆ ಏನು? ಬಿಸ್ನೆಸ್ನಿಂದ ಸಪ್ರೇಟ್ ಮಾಡಿ ಅವ್ನು ಮಾರಾಟ ಮಾಡೋಕೆ ಬರ್ತಿರಬೇಕು ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ದ್ಯಾಟ್ ಮೀನ್ಸ್ ಈಗ ಮಷಿನ್ ಐತಿ, ಅದನ್ನು ನಾವು ಸಪ್ರೇಟ್ ಮಾಡಿ ಮಾರಾಟ ಮಾಡ್ತೇವೆ. ದೇರ್ ಶುಡ್ ನಾಟ್ ಬಿ ಎನಿ ನೆಸೆಸಿಟಿ ಟು ಸೆಲ್ ದ ಬಿಸ್ನೆಸ್, ಟು ಸೆಲ್ ದ ಅಸೆಟ್ಸನ್ನು ಸೇಲ್ ಮಾಡೋಕೆ ಬಿಸ್ನೆಸ್ಸನ್ನು ಸೇಲ್ ಮಾಡಬೇಕಂತಿಲ್ಲ. ಅದನ್ನು ಸಪ್ರೇಬಲ್ ಅಸೆಟ್ಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಅದಕ್ಕೆ ಎಕ್ಸಾಂಪಲ್ ಯಾವ ಹೇಳ್ತೇವೆ ಅಂತಂದ್ರೆ ಮಷಿನರಿ ಐತಿ, ಲ್ಯಾಂಡ್ ಐತಿ, ಮತ್ತು ಫರ್ನಿಚರ್ ಐತಿ, ಬಿಲ್ಡಿಂಗ್ ಐತಿ. ಅಲ್ಲಿ ನೆಸೆಸರಿ ಇಲ್ಲ ನಿಮ್ಗೆ ಬಿಸ್ನೆಸ್ ಮಾರಾಟ ಮಾಡ್ಬೇಕಂತ ಹೇಳಿ. ಆದ್ರೆ ನಾವು ಗುಡ್ವಿಲ್ ಮಾರಾಟ ಮಾಡಬೇಕೈತಿ ಅಂತಂತಂದ್ರೆ ವಿ ಹ್ಯಾವ್ ಟು ಸೆಲ್ ಅವರ್ ಅಸೆಟ್ಸ್. ಹೌದಾ? ಅದಕ್ಕೆ ಸೆಪ್ರೇಬಲ್ ನೆಟ್ ಅಸೆಟ್ಸ್ ಅಂತ ಹೇಳಿ ಹೇಳ್ತೇವೆ. ಕೊಟ್ಟಂಥ ಪರ್ಚೇಸ್ ಕನ್ಸಿಡರೇಷನ್ ಏನೈತಲ್ಲ, ಇಟ್ ಶುಡ್ ಎಕ್ಸಿಡ್ ದ ಸೆಪ್ರೇಬಲ್ ನೆಟ್ ಅಸೆಟ್ಸ್ ಅಕ್ವೈರ್ಡ್ ಅಂತ ಹೇಳಿ ಹೇಳ್ತೇವೆ. ಪರ್ಚೇಸ್ ಗುಡ್ವಿಲ್ ಮೀನಿಂಗ್ ಹೇಳ್ತಿರ್ಬೇಕಾದ್ರೆ. ಸೊ ಕಾಸ್ಟ್ ಆಫ್ ಗುಡ್ವಿಲ್ ಏನಾಗ್ಬಿಡ್ತೈತಿ ಇಲ್ಲಿ? ಪರ್ಚೇಸ್ ಪ್ರೈಸ್ ಮೈನಸ್ ನೆಟ್ ಅಸೆಟ್ಸ್ ಪರ್ಚೇಸ್ಡ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ನೆಟ್ ಅಸೆಟ್ಸ್ ಕ್ಯಾಲ್ಕುಲೇಷನ್ಗೆ ಏನು ಮಾಡ್ತೇವೆ? ಟೋಟಲ್ ಅಸೆಟ್ಸ್ ಒಳಗೆ ಔಟ್ಸೈಡ್ ಲಯಬಿಲಿಟೀಸ್ ತೆಗಿತೇವೆ. ಔಟ್ಸೈಡ್ ಲಯಬಿಲಿಟಿ ಒಳಗೆ ಡಿಬೆಂಚರ್ ಬರ್ತೈತಿ, ಲೋನ್ಸ್ ಬರ್ತಾವ, ಅಡ್ವಾನ್ಸಸ್ ಬರ್ತಾವ. ಓಕೆ, ಔಟ್ಸೈಡ್ ಲಯಬಿಲಿಟಿ ಒಳಗೆ ಅವಾಗ ನೆಟ್ ಅಸೆಟ್ಸ್ ಬರಾಕತ್ತೈತೆ ನಮಗೆ. ಡಿಫ್ರೆನ್ಸ್ ಬಿಟ್ವೀನ್ ಪರ್ಚೇಸ್ ಪ್ರೈಸ್ ಆ್ಯಂಡ್ ನೆಟ್ ಅಸೆಟ್ಸ್ ಪರ್ಚೇಸ್ಡ್ ಈಸ್ ಕಾಲ್ಡ್ ಆ್ಯಸ್ ಕಾಸ್ಟ್ ಆಫ್ ಗುಡ್ ವಿಲ್ ಅಂತ ಹೇಳಿ ಹೇಳ್ತೇವೆ. ಸೊ ನೆಕ್ಸ್ಟ್ ಟೈಪ್ ಐತಿ ನಾನ್ ಪರ್ಚೇಸ್ಡ್ ಗುಡ್ ವಿಲ್. Non-purchased goodwill is one which is generated by the business enterprise itself internally. ಅಂದ್ರೆ ಇದು ಇನ್ಹೆರೆಂಟ್ ಗುಡ್ವಿಲ್ ಐತಿ, ಸೆಲ್ಫ್ ಜನರೇಟೆಡ್ ಐತಿ. ಬಿಸ್ನೆಸ್ ತನ್ನ ವಿತ್ ಇಟ್ಸ್ ಬೆಟರ್ ಪ್ರೈಸ್, ಬೆಟರ್ ಗೂಡ್ಸ್, ಬೆಟರ್ ಪ್ರಾಡಕ್ಟ್ ಏನೈತಿ ಮಾರ್ಕೆಟ್ ಒಳಗೆ ತನ್ನ ಒಂದು ಹೆಸರನ್ನು ಗಳಿಸಿರ್ತೈತಿ, ಗುಡ್ ನೇಮ್ ಗಳಿಸಿರ್ತೈತಿ. ಅದರಿಂದ ಆದದ್ದೈತಿ, ಖರೀದಿ ಮಾಡಿದ್ದಲ್ಲ ಇದು. ಓಕೆ, ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಖರೀದಿ ಮಾಡಿದ್ರಿಂದ ಜನ್ರೇಟ್ ಆದದ್ದಲ್ಲ, ಸ್ವಂತ ಅದು ಗಳಿಸಿದ್ದಿರ್ತೈತಿ ಅಂತ ಹೇಳಿ ಹೇಳ್ತೇವೆ. ಇನ್ಹೆರೆಂಟ್ ಗುಡ್ವಿಲ್ ಈಸ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಇನ್ ಎಕ್ಸೆಸ್ ಆಫ್ ದ ಫೇರ್ ವ್ಯಾಲ್ಯೂ ಆಫ್ ಇಟ್ಸ್ ಸೆಪ್ರೇಬಲ್ ನೆಟ್ ಅಸೆಟ್ಸ್. ಯಾವಾಗೂ ಇದು ಹೆಂಗೈತಿ ಅಂತಂದ್ರೆ ನಾವು ವ್ಯಾಲ್ಯೂಯೇಟ್ ಮಾಡ್ಕೊಂಡು ಏನು ಮಾಡ್ತೇವೆ ಅಂತಂದ್ರೆ ಸೆಪ್ರೇಬಲ್ ನೆಟ್ ಅಸೆಟ್ಸ್ಗಿನೂ ಫೇರ್ ವ್ಯಾಲ್ಯೂ ಆಫ್ ದ ಮಾರ್ಕೆಟ್ ಬಿಸ್ನೆಸ್ದು ಹೆಚ್ಚಿತ್ತು ಅಂತಂದ್ರೆ ಅವಾಗ ಗುಡ್ವಿಲ್ ಜನ್ರೇಟ್ ಆಗಿರ್ತೈತಿ ಅಂತ ಹೇಳ್ತೇವೆ. ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಓಕೆ, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಪಾಸಿಟಿವ್ ಗುಡ್ವಿಲ್ ಅರೈಸಸ್ ಒನ್ ದ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ ಆ್ಯಸ್ ಅ ಹೋಲ್ ಈಸ್ ಮೋರ್ ದೆನ್ ದ ಆಫ್ ಫೇರ್ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್. ಬಿಸ್ನೆಸ್ ವ್ಯಾಲ್ಯೂ ಏನೈತಿ ನೆಟ್ ಅಸೆಟ್ಸ್ಗಿನೂ ಹೆಚ್ಚಿಗಿರಬೇಕು, ಆವಾಗ ಪಾಸಿಟಿವ್ ಗುಡ್ವಿಲ್ ಬರ್ತೈತಿ. ನೆಗೆಟಿವ್ ಗುಡ್ವಿಲ್ ಅಂತಂದ್ರೆ ಫೇರ್ ವ್ಯಾಲ್ಯೂ ಏನೈತಿ ಅಂತಂದ್ರೆ ಲೆಸ್ ದೆನ್ ನೆಟ್ ಅಸೆಟ್ಸ್ ಇರ್ತೈತಿ, ಆವತ್ತಿನಾಗ ನೆಗೆಟಿವ್ ಇರ್ತೈತಿ. ಸೊ ನೆಗೆಟಿವ್, ಇಟ್ ಈಸ್ ನೆಗೆಟಿವ್ ವೆನ್ ದ ವ್ಯಾಲ್ಯೂ ಆಫ್ ದ business is less than the value of the net assets.
Then what is the difference between these purchased goodwill and non-purchased goodwill? First one, purchased goodwill arises when one business enterprise purchases another business enterprise. Purchase ಮಾಡಿದಾಗ arise ಆಗಕತ್ತೈತಿ. Non-purchased goodwill arises when the business itself generate ಆಗೈತದಲ್ಲೇ ಅಂದರೆ ಸ್ವಂತ ಗಳಿಸಿದ್ದೈತದಲ್ಲೇ. ಇಟ್ಸ್ ಓನ್ ಗುಡ್ವಿಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಸ್ವಂತ ಮೆಹನತ್ತಿಂದ ಸ್ವಂತ ಎಫರ್ಟ್ನಿಂದ ಗಳಿಸಿದ್ದೈತದಲ್ಲೇ. ಸೊ ಸೆಕೆಂಡ್ ಡಿಫ್ರೆನ್ಸ್ ಏನೈತಿ, ಪರ್ಚೇಸ್ ಗುಡ್ವಿಲ್ ರೀಪ್ರೆಸೆಂಟ್ಸ್ ದ ಎಕ್ಸೆಸ್ ಅಮೌಂಟ್ ಪೇಯಬಲ್ ಓವರ್ ಆ್ಯಂಡ್ ಅಬೌವ್ ದ ಫೇರ್ ವ್ಯಾಲ್ಯೂ ಆಫ್ ದ ನೆಟ್ ಅಸೆಟ್ಸ್ ಆನ್ ಪರ್ಚೇಸ್ ಆಫ್ ಅ ಬಿಸ್ನೆಸ್. ಇಟ್ ಈಸ್ ದ ಎಕ್ಸೆಸ್ ಅಮೌಂಟ್ ಪೇಯಬಲ್ ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಏನು ಕೊಟ್ಟಿವಿ ನೆಟ್ ಅಸೆಟ್ಸ್ಗಿನೂ ಹೆಚ್ಚಿಗಿರ್ತೈತಿ, ಅವಾಗ ಪರ್ಚೇಸ್ ಗುಡ್ವಿಲ್ ಆಗಿರ್ತೈತಿ. In case of non-purchased goodwill, it is developed internally. No cost is paid on the same. ಇಲ್ಲೇ ನಾನ್ ಪರ್ಚೇಸ್ ಗುಡ್ವಿಲ್ ಒಳಗೆ ಯಾವುದು ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟಿಲ್ಲ ಅಥವಾ ಕಾಸ್ಟ್ ಕೊಟ್ಟಿಲ್ಲ ನಾವು. ಥರ್ಡ್ ಒನ್ ಈಸ್ ಪರ್ಚೇಸ್ ಗುಡ್ವಿಲ್ ಈಸ್ ರಿಫ್ಲೆಕ್ಟೆಡ್ ಬೈ ಪರ್ಚೇಸ್ ಟ್ರಾನ್ಸಾಕ್ಷನ್ ಆಫ್ ದ ಬಿಸ್ನೆಸ್. ಅಂದರೆ ಪರ್ಚೇಸ್ ಟ್ರಾನ್ಸಾಕ್ಷನ್ ಆಗೈತಿ, ಬಿಸ್ನೆಸ್ ಡೀಲಿಂಗ್ ಆಗ್ಯಾವಲ್ಲೇ. Non-purchase goodwill ಒಳಗೆ ಸೆಲ್ಫ್ ಜನರೇಟೆಡ್ ಐತಿ, ಸೊ ನೋ ಕ್ವಶನ್ ಆಫ್ ಪರ್ಚೇಸ್ ಅರೈಸಸ್. ಫೋರ್ತ್ ಒನ್, ದ ಕಾಸ್ಟ್ ಆಫ್ ಗುಡ್ವಿಲ್ ಡಿಪೆಂಡ್ಸ್ ಅಪಾನ್ ದ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್. ಕಾಸ್ಟ್ ಆಫ್ ಗುಡ್ವಿಲ್ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ ಮೇಲೆ ಡಿಪೆಂಡೆಂಟ್ ಐತೆ ಅಂತ ಹೇಳ್ತೇವೆ, ಬೇಸ್ಡ್ ಆನ್ ಪಾಸ್ಟ್ ಅರ್ನಿಂಗ್ಸ್ ಆರ್ ಪಾಸ್ಟ್ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್ ಐತಿ. So non-purchased goodwill ಒಳಗೆ the value of goodwill depends on subjective judgment of the valuer. Different methods he can adopt, totally dependent ಐತಲ್ಲೇ. And purchased goodwill is recognized by accounting standard 10 and shown in the balance sheet. But main difference is this only, the non-purchased goodwill is not a recognized goodwill, so not shown in the balance sheet. Accounting standard ಏನು ಹೇಳ್ತೈತಿ, ನಾನ್ ಪರ್ಚೇಸ್ ಗುಡ್ವಿಲ್ಲನ್ನು ಬುಕ್ಸ್ ಆಫ್ ಅಕೌಂಟ್ ಒಳಗೆ ಬರಿಬೇಡ್ರಿ ಅಂತ ಹೇಳ್ತಾರೆ, ಸೊ ಬ್ಯಾಲೆನ್ಸ್ ಶೀಟ್ ಒಳಗೆ ಇದನ್ನು ಬರೆಯಂಗಿಲ್ಲ. ಓನ್ಲಿ ಪರ್ಚೇಸ್ ಗುಡ್ವಿಲ್ ಈಸ್ ರಿಟರ್ನ್ ಅಟ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. So it is the difference between purchase goodwill and non-purchase goodwill. It will be 5 marks question in RCU question paper or any other university. So go through this video. Hope you like my e-teaching. Please like, share and subscribe my YouTube channel for further updates. Thank you.